ಮಾತಾಡ್ತಿರುವಂಥ ಪ್ಯಾಟರ್ನ್ ಏನು ಹೊಸ್ತಲ್ಲ. ಇದರಲ್ಲಿ BJP ಅವರು ಬಹಳಷ್ಟು ಜನ ಈ ಪ್ಯಾಟರ್ನ್ನಲ್ಲಿ ಮಾತಾಡಿದ್ದಾರೆ ಮತ್ತು ಕಾಂಗ್ರೆಸ್ ಅವರು ಮಾತಾಡಿದ್ದಾರೆ. ಧರ್ಮದ ಆಧಾರದ ಮೇಲೆ ಮತ ಭಿಕ್ಷೆಯನ್ನು ಕೇಳೋದು ಈ ಎರಡೂ ಪಾರ್ಟಿಗಳಿಗೆ ತುಂಬ ಗೊತ್ತಿದೆ. BJP ಮುಸಲ್ಮಾನರನ್ನ ಬೇರ್ಪಡಿಸಿ ಹಿಂದುತ್ವದ ಆಧಾರದ ಮೇಲೆ ಮತ ಕೇಳುತ್ತೆ, ಈ ಕಡೆ ಕಾಂಗ್ರೆಸ್ ಮುಸಲ್ಮಾನರನ್ನ ಓಲೈಕೆ ಮಾಡುತ್ತೆ. ಈ ಎರಡೂ ಪಕ್ಷಗಳೇನು ಸಾಚಾ ಪಕ್ಷಗಳಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡೋರು, ಧರ್ಮಾಧಾರಿತ ಹೇಳಿಕೆಗಳನ್ನು ಕೊಡುವವರು, ಮತ್ತು ಯಾವ ಲೆವೆಲ್ಗೆ ಹೇಳಿಕೆ ಕೊಡ್ತಾರೆ ಅಂದರೆ ಇವ್ರಿಗೆಲ್ಲ ಕೊಲ್ರಿ, ಕೊಚ್ಚಿರಿ, ಸರ್ವನಾಶ ಮಾಡ್ರಿ, ಮುಗಿಸ್ಬಿಡಿ, ಇವೆಲ್ಲ ಇವ್ರಿಗೆ ಕ್ವೈಟ್ ಕಾಮನ್. ಸಂದರ್ಭಕ್ಕೆ ಅನುಗುಣವಾಗಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಈ ಹೇಳಿಕೆಯನ್ನು ಹಿಡ್ಕೊಂಡು ನಾವು ಜೋತಾಡೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈ ಟ್ರೆಂಡ್ ಇದೆಯಲ್ಲ, ಅಥವಾ ಈ ರೀತಿಯಂಥ ಹೇಳಿಕೆಗಳ ಮೂಲಕ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು, ನಾವು ತುಂಬ ದೊಡ್ಡ ಭಾಷಣಕಾರರು ಅಂತ ಸಮುದಾಯಗಳನ್ನು ಟೀಕೆ ಮಾಡೋದು, ನಾವು ದೊಡ್ಡ ಉಗ್ರ ಭಾಷಣಕಾರರಂಥ ಹೆಣ್ಮಕ್ಕಳನ್ನು ಟೀಕೆ ಮಾಡೋದು, ಇವೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಇಲ್ಲಿರುವ ಪ್ರಶ್ನೆ, ಖರ್ಗೆ ಅಂತಹ ಒಬ್ಬ ಟಾಲೆಸ್ಟ್ ಲೀಡರ್ ಈ ರೀತಿಯಂಥ ಕೆಲಸಕ್ಕೆ ಬಾರದ ಹೋಲಿಕೆಗಳನ್ನು ಕೊಡೋದಿದೆಯಲ್ಲ, ದಟ್ಸ್ ನಾಟ್ ಫೇರ್ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಹೇಳಿದಂತಹ ಪದ ಬಳಕೆಗೆ ಅವರಿಗೆ ವಿಷಾದ ಇದೆಯೇ ಹೊರತು ಈ ಅರ್ಥದಲ್ಲಿ BJP ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದೆ, ಭಾಳಷ್ಟು ಇಂಥ ಹೇಳಿಕೆಗಳು ಬಂದಿವೆ. ಬಟ್ ಯಾರೇ ಹೇಳಿಕೆಗಳನ್ನು ಕೊಡಿ, ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಿ ಪೊಲಿಟಿಕ್ಸ್ ಮಾಡಬೇಡಿ. ನಿಮಗೆ ಸಾಧ್ಯ ಆದರೆ ಮನಸ್ಸುಗಳನ್ನು ಕೂಡಿಸಿ, ಸಾಧ್ಯ ಆದರೆ ಸಾಮರಸ್ಯವನ್ನು ಮೂಡಿಸಿ. ಅದನ್ನು ಬಿಟ್ಬಿಟ್ಟು ಕೇವಲ ಹೊಲಸು ರಾಜಕೀಯಕ್ಕೋಸ್ಕರ ಧರ್ಮಗಳ ನಡುವೆ, ಸಮುದಾಯಗಳ ನಡುವೆ ತಂದಿಕ್ಕ ತಮಾಷೆ ನೋಡೋ ಕೆಲಸ ಮಾತ್ರ ಮಾಡಬೇಡಿ.